ಶರಣ್ರೆ, ಎಲ್ಲರಿಗೂ ಶರಣಾರ್ಥಿ. 1809 ಈ ಥಾಮಸ್ ಬ್ರಾಟನ್ ಅನ್ನೋರು ಒಂದು ಪುಸ್ತಕವನ್ನ ಲೆಟರ್ಸ್ ಗಳನ್ನ ಬರೀತಾರೆ, ಲೆಟರ್ಸ್ ಫ್ರಮ್ ಮರಾಠಾ ಕ್ಯಾಂಪ್ ಅಂತ ಹೇಳಿ. ಅದ್ರೊಳಗಡೆ ಆಮೇಲೆ ಮೈಸೂರು ಸ್ಟೇಟ್ ಗೆಜೆಟಿಯರ್ ಒಳಗಡೆ ಉತ್ತರ ಕರ್ನಾಟಕದ ಮೊಹರಂ ಆಲಾವಿ ಹಬ್ಬ ಅಂತ ಏನ್ ಕರೀತಾರೆ ಅದ್ರ ಬಗ್ಗೆ ತುಂಬಾ ವರ್ಣನೆಯನ್ನ ಮಾಡಿದಾರೆ. ಈಗಲೂ ಇದೆ ಆ ಮಾಹಿತಿ. ಅಲ್ಲಿ ಕೋಲಾಟಗಳನ್ನ ಮಾಡ್ತಾರೆ, ಆಮೇಲೆ ವಿಶೇಷ ಹುಲಿ ವೇಷಧಾರಿಗಳು ಬಂದು ನೃತ್ಯವನ್ನ ಮಾಡ್ತಾರೆ, ಆಮೇಲೆ ಹೆಜ್ಜೆ ಕುಣಿತ ಅಂತ ಹಾಕ್ತಾರೆ. ಈ ತರಹದ ಎಲ್ಲಾ ವರ್ಣನೆಯನ್ನ ಅವರು ಮಾಡ್ಕೋತಾ ಬರ್ತಾರೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಬೆಳ್ಳಟ್ಟಿ ಅಂತ ಒಂದು ಊರಿಗೆ ಹೋಗಿದ್ದೆ. ಸಾಮಾನ್ಯವಾಗಿ ನಾನು ಎಲ್ಲಾ ಊರು ವಿಡಿಯೋಗಳನ್ನ ಆ ಲೊಕೇಶನ್ ಒಳಗಡೆನೆ ನಿಂತ್ಕೊಂಡು ಮಾಡೋದು ವಾಡಿಕೆ. ಬಟ್ ಇದೊಂದನ್ನ ಯಾಕೆ ಹಿಂಗ್ ಮಾಡ್ತಾ ಇದೀನಿ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಸೊ ಈ ಊರಲ್ಲಿ ಆ ಮೆರವಣಿಗೆಯ ದಿನ ಗ್ರಾಮದ ಪ್ರತಿ ಏರಿಯಾ, ಒಂದೊಂದು ಏರಿಯಾ ಅಥವಾ ಕೇರಿ ಇರ್ತಾವಲ್ಲ, ಆ ಕೇರಿಯ ಯುವಕರು ಸೇರ್ಕೊಂಡು ಒಂದು ತಂಡವನ್ನ ಕಟ್ಕೊಂಡು ಒಂದೊಂದು ಜಾನಪದ ಕಲೆಯ ಪ್ರದರ್ಶನ ಮೆರವಣಿಗೆ ಟೈಮಲ್ಲಿ ಮಾಡ್ತಾರೆ. ಆಮೇಲೆ ಸುತ್ತಮುತ್ತಲಿನ 7-8 ಊರಿನ ಗ್ರಾಮದ ಹುಲಿಗಳು ಆ ಮೆರವಣಿಗೆ ಒಳಗಡೆ ಬಂದು ನೃತ್ಯವನ್ನ ಮಾಡಿಸ್ತಾರೆ. ಸಾಂಪ್ರದಾಯಿಕ ಕುಣಿತ, ಹುಲಿ ಕುಣಿತವನ್ನ ಮಾಡ್ತಾರೆ. ಇದನ್ನೆಲ್ಲಾನು ನಾನು ವಿಡಿಯೋ ಮಾಡ್ಬೇಕು ಅಂತ ಹೋಗಿದ್ದೆ. ಫಸ್ಟ್ಗೆ ನನಗೆ ಸಿಕ್ಕಿತ್ತಂತದ್ದು ಇದು ಬೆಳ್ಳಟ್ಟಿ ಗ್ರಾಮದ ಬೋವಿ ಸಮಾಜದ ಯುವಕರು ಮಾಡ್ತಿರ್ತಕ್ಕಂಥದ್ದು ಆಲಾವಿ ಕುಣಿತ ನೋಡ್ರಿ. ಮೇಲೆ ಒಂದು ಗಂಟು ಕಾಣಿಸ್ತೈತಲ್ಲ, ಅದು ಅಚ್ಚುಕಟ್ಟಾಗಿ ಪೋಣಿಸ್ಬೇಕು. ಅದು ಇವರು ಕುಣಿತನ ಅದನ್ನ ಹೆಜ್ಜೆ ಹಾಕ್ತಾ ಅದನ್ನ ಪೋಣಿಸ್ಬೇಕು. ಅದು ಬಹಳ ನೀಟಾಗಿ ಬರ್ಬೇಕು. ಅದ್ರ ಹಂಗನ ಇದನ್ನ ಕಟ್ಟಿದ ಮೇಲೆ ಅದನ್ನ ಬಿಚ್ಚಬೇಕು. ಅದು ಹೆಂಗ ಡ್ಯಾನ್ಸ್ ಮಾಡ್ತಾ ಹೆಜ್ಜೆ ಹಾಕ್ತಾನ ಆ ಗಂಟನ್ನ ಬಿಚ್ಚಬೇಕು. ಈ ಒಂದು ಇಡಿಯಾದ ಗಂಟನ್ನ ಹಾಕಿ ಬಿಚ್ಚೋದಕ್ಕ ಸುಮಾರು 2-3 ಗಂಟೆ ಬೇಕಾಗ್ತದೆ. ಅಂತವು ಒಂದು 2-3 ಪ್ರದರ್ಶನವನ್ನ ಈ ತಂಡ ಈ ಮೆರವಣಿಗೆ ಒಳಗಡೆ ನೀಡ್ತದೆ. ಈ ಗಂಟು ಹಾಕಿ ಬಿಚ್ಚೋದ್ರ ಒಳಗಡೆ ಕುಣಿತ ಐತಲ್ಲ, ಅದ್ರೊಳಗೆ ಒಂದು ಸ್ಟೆಪ್ ಅಥವಾ ಒಬ್ಬ ಕಲಾವಿದ ಒಂದು ಸ್ಟೆಪ್ ಆಚೆ ಈಚೆ ಹಾಕಿದ್ರು ಕೂಡ ಇಡೀ ಗಂಟು ಹದಗೆಟ್ಟು ಬಿಡ್ತೈತಿ. ಅದ್ರ ಉದ್ದೇಶನೇ ಈಡೇರಲ್ಲ. ಇಡೀ ಬರೀ ಗಂಟು ಅಷ್ಟೇ ಅಲ್ಲ, ಅವ್ರೇನ್ ಹೆಜ್ಜೆ ಹಾಕ್ತಾ ಇದಾರಲ್ಲ ಕುಣಿತ, ಅದು ಕೂಡ ಹಾಳಾಗ್ಬಿಡ್ತೈತಿ, ಅರ್ಥಹೀನ ಆಕೈತಿ. ಸೊ ಅದಕ್ಕೆ ಬಹಳ ಹುಷಾರಿಂದ ಅವರು ಹೆಜ್ಜೆ ಹಾಕೊಂಡು ಈ ಗಂಟನ್ನ ಹಾಕಿ ಬಿಚ್ಚಬೇಕು. ಅದ ಈ ಕುಣಿತದ ವಿಶೇಷ. ಮತ್ತು ಅದರ ತಕ್ಕಂಗ ಒಂದು ಹಿನ್ನೆಲೆ ಹಾಡನ್ನ ಅದ ಕಲಾವಿದರ ತಂಡದವರು ಹಾಡ್ತಿರ್ತಾರೆ.
ಯಾಕ್ರೆ ಅದು ಚೇಂಜ್ ಆಗ್ತದಲ್ಲ ಈ ಆಲಾವಿ ಕುಣಿತ ಆದ್ಮೇಲೆ ನನಗ್ ಸಿಕ್ಕಿದ್ದು ಎರಡನೇ ತಂಡ ಕೋಲಾಟ. ಅಂಬೇಡ್ಕರ್ ನಗರದ ಈ ಯುವಕರು ಕೋಲಾಟವನ್ನ ಮಾಡ್ತಾರ. ಒಂದು ಶಿಸ್ತುಬದ್ಧಾಗಿ ಆಧುನಿಕ ಏನು ಹಾಡುಗಳಿರ್ತಾವಲ್ಲ, ಇತ್ತೀಚಿನ ಸಿನಿಮಾ ಹಾಡುಗಳು ಮತ್ತು ಕೆಲವೊಂದಿಷ್ಟು ಜಾನಪದ ಹಾಡುಗಳಿಗೆ, ಆ ಹಾಡಿಗೆ ತಕ್ಕಂಗ ರಿದಮ್ಗೆ ಇವರು ಕೋಲ್ಗಳನ್ನ ಹಾಕ್ತಾರೆ.
ಆದ್ರೆ ಈಗ ಮೂರನೇ ವಿಡಿಯೋ ಅಂದ್ರೆ ಮೂರನೇ ತಂಡದ ಮತ್ತು ಆ ಡೋಲಿಯ ವಿಡಿಯೋವನ್ನ ಮಾಡಬೇಕು ಅಂತ ನಾನು ಒಂದು ಟೆರೆಸ್ ಮೇಲೆ ಹೋಗಿದ್ದೆ. ಟಾಪ್ ವ್ಯೂ ಶಾಟ್ ತಗೋಬೇಕಂತ ಟೆರೆಸ್ ಮೇಲೆ ಹೋಗಿದ್ದೆ. ಅದು ನನ್ಗೆ ಗೊತ್ತಿರ್ಲಿಲ್ಲ ಅದು ಹಳೆ ಮನಿ ಅಂತೇಳಿ ಅದ್ರ ಮೇಲೆ ಹೋದಾಗ ನಾನು ಕೆಳಗಡೆ ಕುಸಿದು ಬಿದ್ದೆ. 1 ಫ್ಲೋರ್ ಕುಸಿದು ಬಿದ್ದು ನನಗೆ ಸೊಂಟಕ್ಕೆ ಏಟಾಯ್ತು. ಈಗಲೂ ನನಗೆ ನೆಟ್ಟಿಗೆ ನಿಲ್ಲಕ್ ಬರಲ್ಲ, ಕೂರಕ್ ಬರಲ್ಲ. 1 ತಿಂಗಳಾಯ್ತು. ಆಮೇಲೆ ಕಾಲಿಗೆ 4 ಹೊಲಿಗೆಗಳನ್ನ ಹಾಕಿದ್ರು, ಸ್ಟಿಚ್ ಹಾಕಿದ್ರು. ಅದು ಪ್ರಾಪರ್ ಆಗಿ ಮಾಹಿತಿಲ್ಲ. ಸೊ ಹೀಗಾಗಿ 3, 4, 5, 6 ಮತ್ತೆ ಆ ಡೋಲಿಯ ವಿಡಿಯೋಗಳನ್ನ ನನಗೆ ಮಾಡಕ್ ಆಗ್ಲಿಲ್ಲ. ಐ ಆಮ್ ವೆರಿ ಸಾರಿ. ಆ ಉಳಿದ ತಂಡಗಳನ್ನ ನಾನು ದಯವಿಟ್ಟು ನನ್ನ ಕ್ಷಮಿಸ್ರಿ, ಮಾಡಕ್ ಆಗಿಲ್ಲ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಬೆಳ್ಳಟ್ಟಿ ಮೊಹರಂ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕರಿ.